ಸಾಯಂಕಾಲ ನಮ್ಮ ಚಿಕ್ಕಮಗಳೂರು ಟೌನ್ ಪೊಲೀಸ್ ಠಾಣೆಗೆ ಒಬ್ಬರು ಮಹಿಳೆ ಬಂದುಬಿಟ್ಟು ಒಂದು ಕಂಪ್ಲೇಂಟನ್ನು ನೀಡಿದ್ದಾರೆ. ಆ ಕಂಪ್ಲೇಂಟ್ ಪ್ರಕಾರ ನಾವು ಒಂದು ಕೇಸನ್ನು ರಿಜಿಸ್ಟರ್ ಮಾಡಿದ್ದೀವಿ. ಕ್ರೈಮ್ ನಂಬರ್ 182/25 ಆಫ್ ಟೌನ್ ಪೊಲೀಸ್ ಸ್ಟೇಷನ್ ಅಂಡರ್ ಸೆಕ್ಷನ್ 75 ಸಬ್ಸೆಕ್ಷನ್ 2 78 BNS 4 ಸೆಕ್ಷನ್ 4 ಆಫ್ ಇಂಡಿಸೆಂಟ್ ರಿಪ್ರೆಸೆಂಟೇಷನ್ ಆಫ್ ವುಮನ್ಸ್ ಆ್ಯಕ್ಟ್ ಮತ್ತು 67 ಮತ್ತು 67A ಆಫ್ IT ಆ್ಯಕ್ಟ್ ಅಡಿಯಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಇಮಿಡಿಯೇಟಾಗಿ ಅದರ ಬಗ್ಗೆ ತನಿಖೆಯನ್ನು ಕೈಗೊಂಡು ಅದರಲ್ಲಿ ಇರ್ತಕ್ಕಂಥ ಆರೋಪಿಯನ್ನು ನಾವು ಸೆಕ್ಯೂರ್ ಮಾಡಿಕೊಂಡು ವಿಚಾರಣೆ ನಡೆಸ್ತಾ ಇದ್ದೀವಿ. ಇದರಲ್ಲಿ ಕಂಪ್ಲೇಂಟ್ ಯಾರು ನೀಡಿದ್ದಾರೆ ಅವರು ಈ ಥರ ಅವ್ರದ್ದು ಫೋಟೋ ಮತ್ತು ವಿಡಿಯೋಗಳನ್ನು ಮಾರ್ಫ್ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಅವ್ರು ಗೊತ್ತಿದ್ದವರಿಗೆಲ್ಲ ಹಾಕಿಬಿಟ್ಟು ಕಿರುಕುಳ ನೀಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕಂಪ್ಲೇಂಟ್ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಆಲ್ರೆಡಿ ಒಬ್ಬರು ಆರೋಪಿ ಆದಿತ್ಯ ಅಂತಕ್ಕಂಥವ್ರನ್ನ ವಶಕ್ಕೆ ಪಡೆದು ಕಾನೂನು ರೀತಿ ಕ್ರಮವನ್ನು ತೆಗೆದುಕೊಳ್ತಾ ಇದೆ. ಅದು ಮಾಡಿರ್ತಾರೆ, ವಿಶೇಷ ತಂಡ ರಚನೆ ಮಾಡಿದ್ದು, ವಿಶೇಷ ತಂಡ ಹೋಗಿ ಸೆಕ್ಯೂರ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅದು ಮತ್ತು ಅವರು ವಿಚಾರಣೆ ಮಾಡ್ತಾಯಿದ್ದೀವಿ. ಅದು ವಿಚಾರಣೆ ಮಾಡಿ ವೈಜ್ಞಾನಿಕ ರೀತಿಯಲ್ಲಿ ತನಿಖೆಯನ್ನು ಕೈಗೊಂಡು ಮುಂದಿನ ದಿನಗಳಲ್ಲಿ ಅಂತಿಮ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲಾಗುತ್ತೆ. ಕೆಲ ಕೇಸ್ ರಿಜಿಸ್ಟರ್ ಆಗಿದೆ, ತನಿಖೆ ಮಾಡಬೇಕಾಗುತ್ತೆ. ತನಿಖೆಯನ್ನು ಮಾಡಿದ ಮೇಲೆ ಏನಿದೆ ಅದ್ರ ಬಗ್ಗೆ ಸತ್ಯಾಂಶಗಳು ಹೊರಗೆ ಬರುತ್ತೆ. ಸೊ ಅದ್ರ ಬಗ್ಗೆ ತನಿಖೆಯನ್ನು ಮಾಡ್ತೀವಿ. ಯಾವುದೇ ಅದಕ್ಕೆ ಸಂಬಂಧಪಟ್ಟಂಗೆ ಯಾರೂ ಕಂಪ್ಲೇಂಟ್ ಕೊಟ್ಟಿಲ್ಲ. ನಮಗೆ ಅದು ಕಂಪ್ಲೇಂಟ್ ಕೊಟ್ಟರೆ ನಾವು ಡೆಫಿನೆಟಾಗಿ ಕೇಸ್ ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟು ಅದನ್ನು ತನಿಖೆಯನ್ನು ಮಾಡ್ತೀವಿ. ಇನ್ನು ಸಾಯಂಕಾಲ ನಮ್ಮ ಚಿಕ್ಕಮಗಳೂರು ಟೌನ್ ಪೊಲೀಸ್ ಠಾಣೆಗೆ ಒಬ್ಬರು ಮಹಿಳೆ ಬಂದುಬಿಟ್ಟು ಒಂದು ಕಂಪ್ಲೇಂಟನ್ನು ನೀಡಿದ್ದಾರೆ. ಆ ಕಂಪ್ಲೇಂಟ್ ಪ್ರಕಾರ ನಾವು ಒಂದು ಕೇಸನ್ನು ರಿಜಿಸ್ಟರ್ ಮಾಡಿದ್ದೀವಿ. ಕ್ರೈಮ್ ನಂಬರ್ 182/25 ಆಫ್ ಟೌನ್ ಪೊಲೀಸ್ ಸ್ಟೇಷನ್ ಅಂಡರ್ ಸೆಕ್ಷನ್ 75 ಸಬ್ಸೆಕ್ಷನ್ 2 78 BNS 4 ಸೆಕ್ಷನ್ 4 ಆಫ್ ಇಂಡಿಸೆಂಟ್ ರಿಪ್ರೆಸೆಂಟೇಷನ್ ಆಫ್ ವುಮನ್ಸ್ ಆ್ಯಕ್ಟ್ ಮತ್ತು 67 ಮತ್ತು 67A ಆಫ್ IT ಆ್ಯಕ್ಟ್ ಅಡಿಯಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಇಮಿಡಿಯೇಟಾಗಿ ಅದರ ಬಗ್ಗೆ ತನಿಖೆಯನ್ನು ಕೈಗೊಂಡು ಅದರಲ್ಲಿ ಇರ್ತಕ್ಕಂಥ ಆರೋಪಿಯನ್ನು ನಾವು ಸೆಕ್ಯೂರ್ ಮಾಡಿಕೊಂಡು ವಿಚಾರಣೆ ನಡೆಸ್ತಾ ಇದ್ದೀವಿ. ಇದರಲ್ಲಿ ಕಂಪ್ಲೇಂಟ್ ಯಾರು ನೀಡಿದ್ದಾರೆ ಅವರು ಈ ಥರ ಅವ್ರದ್ದು ಫೋಟೋ ಮತ್ತು ವಿಡಿಯೋಗಳನ್ನು ಮಾರ್ಫ್ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಅವ್ರು ಗೊತ್ತಿದ್ದವರಿಗೆಲ್ಲ ಹಾಕಿಬಿಟ್ಟು ಕಿರುಕುಳ ನೀಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕಂಪ್ಲೇಂಟ್ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಆಲ್ರೆಡಿ ಒಬ್ಬರು ಆರೋಪಿ ಆದಿತ್ಯ ಅಂತಕ್ಕಂಥವ್ರನ್ನ ವಶಕ್ಕೆ ಪಡೆದು ಕಾನೂನು ರೀತಿ ಕ್ರಮವನ್ನು ತೆಗೆದುಕೊಳ್ತಾ ಇದೆ. ಅದು ಮಾಡಿರ್ತಾರೆ, ವಿಶೇಷ ತಂಡ ರಚನೆ ಮಾಡಿದ್ದು, ವಿಶೇಷ ತಂಡ ಹೋಗಿ ಸೆಕ್ಯೂರ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅದು ಮತ್ತು ಅವರು ವಿಚಾರಣೆ ಮಾಡ್ತಾಯಿದ್ದೀವಿ. ಅದು ವಿಚಾರಣೆ ಮಾಡಿ ವೈಜ್ಞಾನಿಕ ರೀತಿಯಲ್ಲಿ ತನಿಖೆಯನ್ನು ಕೈಗೊಂಡು ಮುಂದಿನ ದಿನಗಳಲ್ಲಿ ಅಂತಿಮ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲಾಗುತ್ತೆ. ಕೆಲ ಕೇಸ್ ರಿಜಿಸ್ಟರ್ ಆಗಿದೆ, ತನಿಖೆ ಮಾಡಬೇಕಾಗುತ್ತೆ. ತನಿಖೆಯನ್ನು ಮಾಡಿದ ಮೇಲೆ ಏನಿದೆ ಅದ್ರ ಬಗ್ಗೆ ಸತ್ಯಾಂಶಗಳು ಹೊರಗೆ ಬರುತ್ತೆ. ಸೊ ಅದ್ರ ಬಗ್ಗೆ ತನಿಖೆಯನ್ನು ಮಾಡ್ತೀವಿ. ಯಾವುದೇ ಅದಕ್ಕೆ ಸಂಬಂಧಪಟ್ಟಂಗೆ ಯಾರೂ ಕಂಪ್ಲೇಂಟ್ ಕೊಟ್ಟಿಲ್ಲ. ನಮಗೆ ಅದು ಕಂಪ್ಲೇಂಟ್ ಕೊಟ್ಟರೆ ನಾವು ಡೆಫಿನೆಟಾಗಿ ಕೇಸ್ ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟು ಅದನ್ನು ತನಿಖೆಯನ್ನು ಮಾಡ್ತೀವಿ.